ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಬೃಹತ್ ನೇಮಕಾತಿಗಳು ಕಾಲ್ ಆಗ್ತಾ ಇದಾವೆ. ಸರಿ ಸುಮಾರು ನಾನು ಎಲ್ಲ ಎಣಿಸಿದಾಗ ಒಂದು 7-7.5 ಸಾವಿರ ವೇಕೆನ್ಸೀಸ್ ನ ವಿವಿಧ ಇಲಾಖೆ ವಿವಿಧ ವೆಬ್ಸೈಟ್ ಗಳಲ್ಲಿ ನೋಟಿಫಿಕೇಶನ್ಸ್ ಆಗಿದೆ. ಸೊ ನಾನು ನಿಮಗೆ ಒಂದು ಕ್ವಿಕ್ ರಿಮೈಂಡರ್ ತರ, ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಸೊ ಈಗ ಕರೆಂಟ್ಲಿ ನೀವು ಅಪ್ಲಿಕೇಶನ್ ಹಾಕಕ್ ಹೋದ್ರೆ ಸೊ ಯಾವ್ದ್ಯಾವ್ದಕ್ಕೆ ಹಾಕ್ಬೋದು, ಯಾವ್ದ್ಯಾವ್ದು ನಿಮಗೆ ಎಲಿಜಿಬಲ್ ಬರುತ್ತೆ. ಹಾಗೆ ಸುಮಾರು ಈಗ ನರ್ಸಿಂಗ್ ಆಫೀಸರ್ ಆಗಿರ್ಬೋದು ಅಥವಾ ಹಾರ್ಟಿಕಲ್ಚರ್ ಆಫೀಸರ್, ತುಂಬಾ ಒಳ್ಳೊಳ್ಳೆ ಪೋಸ್ಟ್, ಅದು ವಿಶೇಷ ಪದವಿ ಹೊಂದಿರೋರ್ಗಾಗಿರ್ಬೋದು. ಸೊ ಅಥವಾ ಬ್ಯಾಂಕಿಂಗ್ ಕ್ಷೇತ್ರ, ಸೆಂಟ್ರಲ್ ಗವರ್ಮೆಂಟ್ ಕ್ಷೇತ್ರ ನೋಡೋದಾದ್ರೆ ಅದರಲ್ಲೂ ಕೂಡ ತುಂಬಾ ಕಾಲ್ ಆಗಿರುವಂತದ್ದು. ಸೊ ಎಲ್ಲವನ್ನ ಈ ವಿಡಿಯೋದಲ್ಲಿ, ಒಂದೇ ವಿಡಿಯೋದಲ್ಲಿ ಎಲ್ಲ ವಿತ್ ಲಾಸ್ಟ್ ಡೇಟ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅವ್ರಿಗೆಲ್ಲರಿಗೂ ಹೇಳಿ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ, ಸೊ ಹಾಕಿಲ್ಲ ಅಂದರು ರಿಮೈಂಡರ್ ತರ ಈ ವಿಡಿಯೋನ ನೋಡ್ಕೊಳ್ಳಿ. ಸೊ ಮೊಟ್ಟ ಮೊದಲದಾಗಿ ನಾನು ಅಂದ್ರೆ ಈಗ ಅತ್ಯಂತ ರೀಸೆಂಟ್ ಆಗಿ ಲಾಸ್ಟ್ ಡೇಟ್ ಮುಗಿಯುವಂತದ್ರಿಂದ ಕೊನೆಯದಾಗಿ ಮುಗಿಯುವಂತಹ ಲಾಸ್ಟ್ ಡೇಟ್ ತನಕದ್ದು ಹೇಳ್ತಾ ಹೋಗ್ತೀನಿ. ಎಲ್ಲ ಆಗಸ್ಟ್ ನಲ್ಲೇ ಕೊನೆ ದಿನಾಂಕ ಇದೆ, ಹಾಗಾಗಿ ತಡ ಮಾಡಬೇಡಿ. ಯಾಕೆ ಗೊತ್ತಾ, ತುಂಬಾ ಜನ VA ಅಪ್ಲಿಕೇಶನ್ ಹಾಕೋರು ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ ಹಾಕೋರು, ಸರ್ ಸರ್ವರೇ ಬರ್ತಾ ಇಲ್ಲ ಸರ್, ಆಧಾರ್ OTP ಬರ್ತಿಲ್ಲ ಸರ್. ಇದನ್ನೇ ನೀವು ಒಂದು ವೀಕ್ ಮುಂಚೆ ಹಾಕಿದ್ರೆ ಎಲ್ಲರಿಗೂ ಬರ್ತಿತ್ತು ಸ್ನೇಹಿತರೆ. ಸೊ ಯಾಕೆ ನೀವು ಕೊನೆ ಕ್ಷಣ ತನಕ ಕಾಯ್ತೀರಾ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಸೊ ತುಂಬಾ ಜನ, ಸರ್ ನಂಗೆ KSRP ಓಪನ್ ಆಗ್ತಿಲ್ಲ ಸರ್ ನಂಗೆ VA ಬರ್ತಾನೆ ಇಲ್ಲ ಸರ್ ಲ್ಯಾಂಡ್ ಸರ್ವರ್ ಬರ್ತಿಲ್ಲ ಸರ್ ವಸತಿ ಶಾಲೆ ಬರ್ತಿಲ್ಲ ಸರ್ ಅಂತ ತುಂಬಾ ಜನ ಕೇಳ್ತೀರಾ ಸ್ನೇಹಿತರೆ. ಸೊ ನಾನು ಯಾವಾಗ್ಲೂ ಹೇಳ್ತೀನಿ, ಸೊ ನೋಟಿಫಿಕೇಶನ್ ಆದ ತಕ್ಷಣ ಅರ್ಜಿ ಹಾಕಿ ಅಂತಾನು ನಾನು ಹೇಳ್ತಾ ಇಲ್ಲ. ಸೊ ಆಗಿ 1-2-3 ಡೇಸ್ ನಲ್ಲೇ ಅಪ್ಲಿಕೇಶನ್ ಹಾಕಿ, ಅವಾಗ ಸರ್ವರ್ ನಿಜವಾಗ್ಲೂ ಚೆನ್ನಾಗಿ ಸಿಗ್ತಿರುತ್ತೆ, ಪ್ಲಸ್ ನಿಮ್ಗೆ ಇರುತ್ತೆ. ನಾನೇ ಮತ್ತೆ ವಿಡಿಯೋಸ್ ಕೂಡ ಮಾಡಿದ್ದೇನೆ, ಯಾವ ತರ ತುಂಬಬೇಕು ಅನ್ನೋದನ್ನ ಕೂಡ, ಮತ್ತೆ ಆ ನೋಟಿಫಿಕೇಶನ್ ಹೇಗೆ ಓದ್ಬೇಕಂತಾನು ಕೂಡ ಹೇಳಿದ್ದೇನೆ. ಸೊ ಇದೆಲ್ಲ ಇರುತ್ತೆ. ಅಂದ್ರೆ ಸ್ಟಿಲ್ ನೀವು ಕೊನೆ ಕ್ಷಣ ತನಕ ಕಾಯ್ತೀರಾ, ಮತ್ತೆ ಸರ್ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಏನದು ಎಕ್ಸ್ಟೆಂಡ್ ಆಗುತ್ತಾ ಡೇಟು ಅಂತ ಎಲ್ಲ ಕೇಳ್ತೀರಾ. ಸೊ ಹಾಗಾಗಿ ಅಷ್ಟೊಂದು ಇದು ಮಾಡ್ಕೋಬೇಡಿ ಸ್ನೇಹಿತರೆ. ಸೊ ಹಾಗಾಗಿನೇ ಈ ವಿಶೇಷ ವಿಡಿಯೋ ಮಾಡ್ತಿರೋದು. ಕಾರಣ ಏನು ಅಂತಂದ್ರೆ, ಕೊನೆ ದಿನಾಂಕವನ್ನ ಹೇಳ್ತೇನೆ. ಸೊ ಇವತ್ತೇ ನೀವು ಇವಾಗ ಫ್ರೀ ಇದ್ರೆ ಅಥವಾ ನಾಳೆ ಫ್ರೀ ಇದ್ರೆ, ಶನಿವಾರ ಭಾನುವಾರ ಇರುತ್ತೆ, ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಹಾಕಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಮೊದಲನೇದು KSRP. ಸೊ ರಿಸರ್ವ್ ಪೊಲೀಸ್, ಸುಮಾರು ಜನ ಸಿವಿಲ್ PC ಬರ್ದು ಬಂದ್ಬಿಟ್ಟು ಸುಮಾರು ಜನ ಎದುರ್ಕೊಂಡಿದ್ದೀರಾ. ಸೊ ಸ್ಕೋರ್ ಆಗ್ತಾ ಇಲ್ಲ ಸರ್ ಈ ತರ ಹೇಳ್ತಾ ಇದ್ದೀರಾ. ಸೊ ಸ್ನೇಹಿತರೆ, ದೇವ್ರು ನಿಮಗೆ 2-3 ಅವಕಾಶಗಳನ್ನ ಒಟ್ಟಿಗೆ ಕೊಟ್ಟಿದ್ರು ನೋಡಿ. CRDR ಇದೆ, ಆಲ್ರೆಡಿ ಡೇಟ್ ಮುಗ್ದೋಗಿದೆ, ಸೆಪ್ಟೆಂಬರ್ 6ಕ್ಕೆ ಪರೀಕ್ಷೆ ಇದೆ. ಇನ್ನು ಸೆಪ್ಟೆಂಬರ್ 20ಕ್ಕೆ ಇರುವಂತಹ ಪರೀಕ್ಷೆ ಇರುವಂತಹ KSRP ರಿಸರ್ವ್ ಪೊಲೀಸ್ ಇದೆ. ಇದು ಹೆಣ್ಣು ಮಕ್ಕಳಿಗೂ ಕೂಡ ಅವಕಾಶ ಇದೆ. ಸೊ ಒಟ್ಟಾರೆ ಎಷ್ಟು ಪೋಸ್ಟ್ ಇದೆ ಅಂದ್ರೆ 1455 ಪೋಸ್ಟ್ ಇದೆ. ಸೊ ಇನ್ನೂ ಕೂಡ ಅರ್ಜಿ ಓಪನ್ ಇದೆ. 10 ಆಗಸ್ಟ್ ಕೊನೆ ದಿನಾಂಕ ಸ್ನೇಹಿತರೆ ಇದು. ಸೊ ಹಾಗಾಗಿ 10 ಆಗಸ್ಟ್ ತನಕ ಕಾಯ್ಬೇಡಿ. ಸೊ ಇವತ್ತು ಈ ವಿಡಿಯೋ ನೋಡ್ತಿರೋರು ಈಗಲೇ ಹೋಗಿ KSRP ಗೆ ಹಾಕಿ. ಸರ್ ಮತ್ತೆ ಇದಕ್ಕೆ ಫೀಸ್ ಜಾಸ್ತಿ ಅಲ್ವಾ ಸರ್, ಅಥವಾ ಮತ್ತಿನ್ನೊಮ್ಮೆ ಹಾಕ್ಬೇಕಾ ಸರ್ ಅಂತಂದ್ರೆ, ನಾನೇ ಹೇಳೋದು, ಈಗ ಸಿವಿಲ್ PC ಎಕ್ಸಾಮ್ ಆದ್ಮೇಲೆ ಯಾರಿಗೆ ಏನಾಗಿದೆ, ಎಲ್ಲರಿಗೂ ಕಠಿಣ ಆಗಿದೆ. 60 ಮೇಲೆ ಸ್ಕೋರ್ ಮಾಡಿರೋರ್ನ ನಾನು ಕಾಣ್ತಾನೆ ಇಲ್ಲ. ಸೊ ಹಾಗಾಗಿ ನೀವು ಎಕ್ಸಾಮ್ ಬರ್ದಷ್ಟು ನಿಮಗೆ ಒಳ್ಳೇದು ಸ್ನೇಹಿತರೆ. ಹಾಗಾಗಿ KSRP ನ ಹಾಕ್ಲಿಲ್ದವರು ಕೂಡ ಹಾಕಿ ಅಂತ ನಾನು ಇದರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ನಂತರ ವಸತಿ ಶಾಲೆ ಬಗ್ಗೆನೇ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೇನೆ. ಸೊ ಅದ್ರ ಬಗ್ಗೆನೇ ನಾನು ನಿಮಗೆ ಕಂಪ್ಲೀಟ್ ಪ್ರತಿ ಟೀಚರ್ದು ಸಿಲೆಬಸ್, GK ಗೆ ಹೇಗೆ ಸ್ಟ್ರಾಟಜಿಯನ್ನ ಹೇಳಿದ್ದೇನೆ. ಸೊ ಇದಕ್ಕೆ 13 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ಸೊ ಯಾರ್ಯಾರು ಇದನ್ನ ನೋಡ್ಕೊಂಡಿಲ್ಲ, ವಸತಿ ಶಾಲೆಗಳದು, ಸೊ BCA ಅಥವಾ BSc ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್, ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ವಿತೌಟ್ TET ಅಥವಾ ವಿತೌಟ್ BEd, ಸೊ ಕಂಪ್ಯೂಟರ್ ಟೀಚರಿಗೆ. ಅದನ್ನ ಹೊರತುಪಡಿಸಿ ಇನ್ನು ಎಲ್ಲಾ ಶಿಕ್ಷಕರಿಗೂ ಕೂಡ TET ಆಗಿರೋರಿಗೆ ಎಕ್ಸಾಮ್ಸ್ ಇದಾವೆ. ಸೊ 767 ಪೋಸ್ಟ್ ಇದೆ. ಸ್ಟಾರ್ಟಿಂಗ್ 54,000 ಸಂಬಳ ಇದೆ ಸ್ನೇಹಿತರೆ ವಸತಿ ಶಾಲೆಯಲ್ಲಿ. ಸೊ ತುಂಬಾ ಒಳ್ಳೆಯ ಜಾಬ್. ಹಾಗಾಗಿ 767 ಪೋಸ್ಟ್ ಇರುವಂತ ಇದಕ್ಕೆ ಲಾಸ್ಟ್ ಡೇಟ್ 13 ಆಗಸ್ಟ್ ಆಗಿರುತ್ತೆ. ಇನ್ನು RRB ಸೆಕ್ಷನ್ ಕಂಟ್ರೋಲರ್ ಅಂತ, ಸೊ ಇದು ಸ್ವಲ್ಪ ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ. ಸೊ ಯಾರು ಕ್ವಾಂಟ್ಸು, ರೀಸನಿಂಗ್ ಮತ್ತೆ ಸೈನ್ಸ್ ಮತ್ತೆ GK ಒಳ್ಳೆದಿರೋ, ಅಥವಾ ಇಂಗ್ಲಿಷ್ ಬೇಡ ಸರ್ ನಂಗೆ, ಕ್ವಾಂಟ್ಸು, ರೀಸನಿಂಗ್, ಸೈನ್ಸ್ ಚೆನ್ನಾಗಿ ಬರುತ್ತೆ, GK ಬರುತ್ತೆ ಅಂತ ಅಂದವರು, ಸೊ RRB ಸೆಕ್ಷನ್ ಕಂಟ್ರೋಲರ್ಗೆ ಹಾಕಿ. ಇದು ಸ್ವಲ್ಪ ಟೆಕ್ನಿಕಲ್ ಪೋಸ್ಟ್ ಆಗಿರುತ್ತೆ. ಸೊ ಆಲ್ರೆಡಿ ಇಂಜಿನಿಯರ್ಸ್ಗೆ ಮಾತ್ರ ಅವಕಾಶ ಇರುತ್ತೆ. ಸೊ 119 ಪೋಸ್ಟ್ ಇದೆ. ಇದು ಮತ್ತೆ ಬೇರೆ ಎಕ್ಸಾಮ್ಸ್ ತರ, ಈಗ NTPC ಆದ್ರೆ ಅಥವಾ ಬೇರೆ ಆದ್ರೆ 2 ಎಕ್ಸಾಮ್ ಬರೀಬೇಕು, ಅಥವಾ ಜೂನಿಯರ್ ಇಂಜಿನಿಯರ್ ಆದ್ರೂ 2 ಎಕ್ಸಾಮ್ ಬರೀಬೇಕು, ಲೋಕೋ ಪೈಲಟ್ ಆದ್ರೆ 3 ಎಕ್ಸಾಮ್ ಬರೀಬೇಕು ರೈಲ್ವೇಸ್ ನಲ್ಲಿ. ಆದ್ರೆ ಸೆಕ್ಷನ್ ಕಂಟ್ರೋಲರ್ಗೆ, ಟೆಕ್ನಿಷಿಯನ್ಗೆಲ್ಲ ಒಂದೊಂದೇ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ತುಂಬಾ ಒಳ್ಳೆ ಅವಕಾಶ. ಯಾರ್ಯಾರು ಇಂಜಿನಿಯರ್ಸ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಬರುತ್ತೆ. ಸೊ ಸೆಕ್ಷನ್ ಕಂಟ್ರೋಲರ್ ಅಪ್ಲಿಕೇಶನ್ ಹಾಕಿ. 14 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ರೈಲ್ವೇಸ್ ವೆಬ್ಸೈಟ್ ನಲ್ಲಿ ಇದನ್ನ ಹಾಕಬೇಕು. ರೈಲ್ವೇಸ್ RRB ಅಪ್ಲೈ ಅಂತ ವೆಬ್ಸೈಟ್ ಬರುತ್ತೆ, ನೀವು ಅದಕ್ಕೆ ಹೋಗಿ ಹಾಕ್ಬೋದು. ಸೊ ಸ್ನೇಹಿತರೆ, ನನಗೆ ಈಗ 3 ನೋಟಿಫಿಕೇಶನ್ ಬಗ್ಗೆ ಹೇಳಿದ್ದೇನೆ. ಸೊ ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಇದು ಎನಿ ಪದವಿ, ಯಾವುದೇ ಪದವಿ ಓದೋರು ಕೂಡ ಈ ಇಸ್ರೋ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ನೀವು ಇಸ್ರೋಗೆ ಹೋಗ್ಬೇಕಂದ್ರೆ ಆಸ್ ಎ ಇಂಜಿನಿಯರ್ ಅಥವಾ ಸೈಂಟಿಸ್ಟೇ ಹೋಗ್ಬೇಕಂತ
ಅಂತ ಇಲ್ಲ ಸ್ನೇಹಿತರೆ. ನೀವೊಬ್ರು FDA ಆಗಿ, ಒಬ್ರು ಅಸಿಸ್ಟೆಂಟ್ ಆಗಿ, UDC ಅಂತ ಕರಿತೀವಿ. ಹೇಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಲ್ಲಿ FDA ಇದೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಪ್ಪರ್ ಡಿವಿಷನ್ ಕ್ಲರ್ಕ್ UDC ಅಂತ ಕರಿತೇವೆ. ಸೊ ನಮ್ಮ ಬೆಂಗಳೂರು ಮತ್ತು ಹಾಸನದಲ್ಲೇ ವೇಕೆನ್ಸೀಸ್ ಜಾಸ್ತಿ ಇದೆ ಸ್ನೇಹಿತರೆ. ಸೊ ಒಟ್ಟಾರೆ 14 ಪೋಸ್ಟ್ ಇದೆ. ಬಟ್ ನಿಮ್ಗೆ ಇಸ್ರೋದಲ್ಲಿ ಕೆಲಸ ಮಾಡುವಂತ ಒಳ್ಳೆ ಉದ್ಯೋಗ ಅವಕಾಶ ಇದೆ. ಸೊ ಇದಕ್ಕೆ ಅರ್ಜಿ ಹಾಕ್ಲಿಕ್ಕೆ 16 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ಸೊ ಸ್ನೇಹಿತರೆ, ಇದು ತುಂಬಾ ಒಳ್ಳೆ ಜಾಬ್ ಆಗಿರುತ್ತೆ. ನೀವು ಭಾರತದ ಪ್ರಮುಖ ವಿಜ್ಞಾನಿಗಳ ಜೊತೆ ಕೆಲಸ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ನೀವು ಒಂದು ಆಫೀಸ್ ಜಾಬ್ ಅನ್ನ ನೀವು ಮಾಡಬಹುದು ಇಸ್ರೋದಲ್ಲಿ. ಯಾವುದೇ ಪದವಿ ಸ್ನೇಹಿತರೆ, ಎನಿ ಡಿಗ್ರಿ, ಸರ್ BA ಓದಿನೇ ಹಾಕ್ಬೋದು, BCom ಓದಿನೇ ಹಾಕ್ಬೋದು, ಇಂಜಿನಿಯರಿಂಗ್ ಓದಿ ನೀವು ಕೂಡ ಹಾಕ್ಬೋದು. ಸೊ ಹಾಗಾಗಿ ಇಸ್ರೋ ಅಸಿಸ್ಟೆಂಟ್ ಪೋಸ್ಟ್ ಹಾಕಿ. ಪೋಸ್ಟ್ ಎಷ್ಟಿದೆ ಅಂತ ನೋಡ್ಕೊಬೇಡಿ. ಯಾಕಂತಂದ್ರೆ ಇಲ್ಲಿ ಸುಮಾರು ಏನಾಗ್ತದೆ, VA ಎಕ್ಸಾಮ್ಸ್ಗೂ ಕೂಡ ನಾನು ಹೇಳೋದಾದ್ರೆ ಸುಮಾರು ಜನ ಏನ್ ಹೇಳ್ತಾರೆ, ಸರ್ ಪೋಸ್ಟ್ ಕಮ್ಮಿ ಇದೆ ಸರ್, ಹಾಕಲ್ಲ ಸರ್ ಅಂತ ಹೇಳ್ತೀರಾ. ಸೊ ಹಂಗೆ ಮಾಡಬೇಡಿ ಸ್ನೇಹಿತರೆ. ಏನಂತಂದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ನೇಮಕಾತಿ ನೀವು ಒಳಗೆ ಹೋಗ್ಬೇಕು ಅಂದ್ರೆ ಏನಂತಂದ್ರೆ ನೀವು ನೇಮಕಾತಿ ಆಗ್ಬೇಕಂದ್ರೆ ನೀವು ಮೆರಿಟಲ್ ಬರಲೇಬೇಕಲ್ವಾ. ಸೊ ಅದನ್ನ ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ, ನಾನು ರಿಸರ್ವೇಶನ್ ನಲ್ಲೇ ಸೆಲೆಕ್ಟ್ ಆಗ್ತೀನಿ ಅನ್ನೋ ತರ ಇಲ್ಲ, ನೀವು ಯಾಕೆ ಜನರಲ್ ಮೆರಿಟಲ್ ಸೆಲೆಕ್ಟ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ಲ. ಸೊ ಹಾಗಾಗಿ ಏನ್ ಮಾಡಿ ಅಂತ ಹೇಳಿದ್ರೆ, ಯಾವುದೇ ಅರ್ಜಿ ಇದ್ರು ಹಾಕಿ. ಎಕ್ಸಾಮ್ ಬರ್ದಷ್ಟು ನಿಮ್ಗೆ ಏನಾಗ್ತದೆ ಅಂತಂದ್ರೆ ಕಾನ್ಫಿಡೆನ್ಸ್ ಗೊತ್ತಾಗ್ತಾ ಇರುತ್ತೆ, ನೀವು ಇನ್ನೂ ಏನ್ ಕಮ್ಮಿ ಮಾಡ್ಕೋತಿದ್ದೀರಾ ಅಂತ ಗೊತ್ತಾಗುತ್ತೆ. ಯಾಕಂತಂದ್ರೆ ನೀವು ಈ ಫೀಲ್ಡಿಗೆ ಬಂದಿದ್ದೀರಾ ಅಂತ ಅಂದ್ಮೇಲೆ ಈ ಫೀಲ್ಡ್ ಅಲ್ಲಿ ಬರುವಂತಹ ಅತಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡು, ಈಗ ನಿಮ್ಮ ಎಕ್ಸಾಮ್ ಇದೆಲ್ಲ ಆಗಿರ್ಬೋದು, ಇನ್ನು ದೊಡ್ಡ ಎಕ್ಸಾಮ್ಸ್ ಆಗಿರ್ಬೋದು. ಸೊ ಇದೆಲ್ಲ ನಿಮ್ಗೆ ಏನಾಗ್ತದೆ, ನಿಮ್ಮ ಎಷ್ಟು ಕೆಪಾಸಿಟಿ ಇದೆ ಅನ್ನೋ ತೋರಿಸುತ್ತೆ ಅಲ್ವಾ. ಸೊ ಹಾಗಾಗಿ ಇಸ್ರೋ ಎಕ್ಸಾಮ್ಸ್ ಗಳಿಗೆ ಹಾಕಿ. ಯಾರು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೇಸಿಗೆ ಓದ್ತಾ ಇದ್ದೀರಾ, ಅಥವಾ ಬೇರೆ ಬೇರೆ ವಿವಿಧ ಓದ್ತಾ ಇದ್ದೀರಾ, ಅಥವಾ ನಮ್ಮ ಸ್ಟೇಟ್ ಗೌರ್ಮೆಂಟ್ ವಿದ್ಯಾರ್ಥಿಗಳು ಹಾಕ್ಬೋದು. ಸೊ ಯಾಕೆ, ನಿಮ್ಗೂ ಕೂಡ KS ಅಲ್ಲಿ 30 ಕ್ವಶನ್ ಮೆಂಟಲ್ ಅಬಿಲಿಟಿ ಬರ್ತದಲ್ವಾ. ಸೊ ಅಥವಾ ನಿಮ್ಗೂ ಕೂಡ ಇಲ್ಲಿ 10-12 ಕ್ವಶನ್ ಮೆಂಟಲ್ ಅಬಿಲಿಟಿ ಇರುತ್ತಲ್ವಾ. ಸೊ ನೀವು ಅದನ್ನ ಬಿಡಿಸಿ ನೀವು ಕೂಡ ಇಸ್ರೋ ಪರೀಕ್ಷೆಗಳನ್ನ ಬರೀರಿ ಅಂತ ಹೇಳ್ತೀನಿ. ಸೊ ಇಸ್ರೋ ಎಕ್ಸಾಮು, ಅದರಲ್ಲಿ FDA ಪೋಸ್ಟ್ 14 ಪೋಸ್ಟ್ ಇದಾವೆ. 16 ಆಗಸ್ಟ್ಗೆ ಲಾಸ್ಟ್ ಡೇಟ್ ಇದೆ. ಸೊ ಎಲ್ಲರೂ ಕೂಡ ಅರ್ಜಿ ಹಾಕಿ. ಮತ್ತೆ ಇದರಲ್ಲಿ ಒಂದು ಕಂಡೀಷನ್ ಏನಿದೆ ಅಂದ್ರೆ ಡಿಗ್ರಿಯಲ್ಲಿ 60% ಅಬೋವ್ ಆಗಿರ್ಬೇಕು, ಆ ಒಂದು ಕಂಡೀಷನ್ ಇದೆ. ಸೊ ಅದನ್ನ ಗಮನಿಸ್ಕೊಂಡು ಹಾಕಿ. ಯಾರು 60% ಗಿಂತ ಕಮ್ಮಿ ಇದೆ ಡಿಗ್ರಿಯಲ್ಲಿ, ಅವ್ರಿಗೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. CGPA ಇತ್ತು ಅಂದ್ರೆ 10ಗೆ 6.32 ಆದ್ರೂ ಮಿನಿಮಮ್ ತೆಗ್ದಿರ್ಬೇಕು ಅಂತ ಮಾನ್ಯತೆ ಕೊಟ್ಟಿದ್ದಾರೆ. ಇನ್ನು VA ಎಕ್ಸಾಮು, ಸೊ ಸುಮಾರು ಜನ ಕೇಳ್ತಾ ಇದ್ದೀರಾ, ಸೊ 2 ಬಾರಿ ಸರ್ವರ್ ಇಲ್ಲ ಅಂತ. ಸೊ ಹಾಗಾಗಿ 20 ಆಗಸ್ಟ್ ತನಕ ಎಕ್ಸ್ಟೆಂಡ್ ಮಾಡಿದಾನೆ ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ ಅನ್ನ. ಸೊ 20 ಆಗಸ್ಟ್ ಅಂದ್ರೆ ಮತ್ತೆ ನೀವು 19ನೇ ಆಗಸ್ಟಿಗೆ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡಿ. ಸೊ ಇವತ್ತು ಅಥವಾ ನಾಳೆನೆ ಹಾಕಿ, ಏನ್ ಸರ್ವರ್ ಸಿಗತ್ತೆ. ಸೊ ಹಾಗಾಗಿ ಕೊನೆ ತನಕ ಕಾಯೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಇನ್ನು ಲ್ಯಾಂಡ್ ಸರ್ವೇಯರ್, ಭೂಮಾಪಕರು ಅಂತ ಹೇಳ್ಬಿಟ್ಟು ಆಲ್ ಡಿಪ್ಲೊಮಾ, ಆಲ್ ಇಂಜಿನಿಯರ್ಸ್ ಅಥವಾ BSc ಇನ್ ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, ಈ ತರ ಒಂದಿಷ್ಟು ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಸೊ ಲ್ಯಾಂಡ್ ಸರ್ವೇಯರ್ 560 ಪೋಸ್ಟ್ ಇದೆ, ತುಂಬಾ ಒಳ್ಳೆ ಪೋಸ್ಟ್ ಸ್ನೇಹಿತರೆ. ಸೊ 20 ಆಗಸ್ಟ್ ಅದಕ್ಕೂ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇನ್ನು ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ಇದನ್ನ ಕರೆಕ್ಟ್ ಆಗಿ ಗಮನಿಸಿ. ಸುಮಾರು ಜನ ಲ್ಯಾಂಡ್ ಸರ್ವೇರ್ VA ಎರಡೂ ಬರುವಂತ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸರ್ ನಾ ಬರೀ ಲ್ಯಾಂಡ್ ಸರ್ವೇರ್ಗೆ ಹಾಕ್ತೀನಿ, VAಗೆ ಹಾಕಲ್ಲ, ಅಥವಾ ನಾ ಬರೀ VAಗೆ ಹಾಕ್ತೀನಿ, ಲ್ಯಾಂಡ್ ಸರ್ವೇರ್ಗೆ ಹಾಕಲ್ಲ, ಈ ತರ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಯಾಕಂತಂದ್ರೆ ಫೀಸ್ ನೋಡಿ, ಒಂದಕ್ಕೆ ನಿಮ್ಗೆ 750 ರೂಪಾಯಿ ಇದೆ ಅಂತಂದ್ರೆ ಇದು ಎಕ್ಚುವರಿ VA ಎರಡು ಒಟ್ಟಿಗೆ ಇದೆ, ಎರಡಕ್ಕೂ ಒಂದೇ ಅಪ್ಲಿಕೇಶನ್ ಇರುವಂತದ್ದು. ಜಸ್ಟ್ ನೀವು ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೇಕಂತಿರೋದು. ಸೊ ಜಸ್ಟ್ ಒಂದು ಚೆಕ್ ಬಾಕ್ಸ್ ಹಾಕಿದ್ರೆ 100 ರೂಪೀಸ್ ಅಷ್ಟೇ ಇನ್ಕ್ರೀಸ್ ಆಗ್ತದೆ. ನೀವು ಮತ್ತೆ 750 1500 ಕಟ್ಟಿ ಅಂತ ಕೇಳ್ತಿಲ್ಲ ಅವರು, 750 + 100 850 ಕಟ್ಟಿ ಅಂತ ಹೇಳ್ತಿದ್ದಾರೆ. ಅಥವಾ ಕೆಟಗರಿ ಇರೋಂಥವರಿಗೆ 500 + 100 600 ರೂಪೀಸ್ ಆಗ್ತದೆ ಅಷ್ಟೇ. ಸೊ ಹಾಗಾಗಿ ನಿಮ್ಗೆ ಒಂದೇ ಸತಿ, ಮತ್ತೆ ಎರಡಕ್ಕೂ ಕೂಡ ಒಂದೇ GK ಪೇಪರ್. ಅಕ್ಟೋಬರ್ 4ನೇ ತಾರೀಕು ಬೆಳಗ್ಗೆ GK ಪೇಪರ್ ಏನಿದೆ, ಲ್ಯಾಂಡ್ ಸರ್ವೇರ್ಗೂ ಸೇಮ್ GK ಪೇಪರ್ ಇದೆ, VAಗೂ ಸೇಮ್ GK ಪೇಪರ್ ಇದೆ. ಇದನ್ನ ನಾನು ಆಲ್ರೆಡಿ ಸ್ಪೆಸಿಫಿಕ್ ವಿಡಿಯೋ ಮಾಡಿದಾಗ ಹೇಳಿದ್ದೀನಿ. ಜೊತೆಗೆ ಹಾಗಾಗಿ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಎರಡಕ್ಕೂ ಕೂಡ ಅರ್ಜಿ ಹಾಕಿ. ಯಾರ್ಯಾರು ಎರಡಕ್ಕೂ ಎಲಿಜಿಬಲ್ ಇದ್ದೀರಾ ಎರಡಕ್ಕೂ ಹಾಕಿ ಅಂತಾನೆ ನಾನು ಹೇಳ್ತೇನೆ. ಒಂದಕ್ಕೆ ಹಾಕಿ ಒಂದಕ್ಕೆ ಬಿಡ್ಬೇಡಿ. ಇನ್ನೊಂದು, ಸುಮಾರು ಜನ ಸರ್ ಎಕ್ಸಾಮ್ ಸೆಂಟರ್ ಎಲ್ಲಿ ಬಿಡ್ಬಿಡ್ಬೋದು ಸರ್, ಯಾಕಂತಂದ್ರೆ ಎಲ್ಲರಿಗೂ ಹಾಕ್ಬಿಟ್ಟಿದ್ದಾರೆ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಹಾಕ್ಬಿಟ್ಟಿದ್ದಾರೆ. ಸೊ ಲ್ಯಾಂಡ್ ಸರ್ವೇರ್ ಹಾಕಿದ್ರೆ ಬೆಂಗಳೂರಿಗೆ ಹೋಗ್ಬೇಕಾ, ಆ ಥರ ಏನು ಇಲ್ಲ ಸ್ನೇಹಿತರೆ. ಎರಡಕ್ಕೂ ಒಂದೇ GK ಪೇಪರ್ ಇರೋದ್ರೆ VAಗೆ ಜಾಸ್ತಿ ಜನ ಅರ್ಜಿ ಹಾಕ್ತಾರಲ್ವಾ. ಸೊ VA ಹಾಕಿದ್ರೆ ಜಾಸ್ತಿ ಜನ ಇದೆ ಅಂದ್ರೆ ರೀಜನಲ್ ಸೆಂಟರ್ಸ್ ಆಗುತ್ತಲ್ವಾ. ಸೊ ಹಾಗಾಗಿ ನೀವು ಏನ್ ಮಾಡ್ತಿದ್ದೀರಾ, ತುಂಬಾ ಟೆನ್ಷನ್ ಮಾಡ್ಕೋತಾ ಇದ್ದೀರಾ, ಸರ್ ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ, ಆ ಥರ ಏನು ಇಲ್ಲ ಸ್ನೇಹಿತರೆ. ನೀವು ಬರೀ ನಿಮ್ಮ ಎಕ್ಸಾಮ್ ಫೋಕಸ್ ಮೇಲೆ ಮಾತ್ರ ನೀವು ಫೋಕಸ್ ಮಾಡಬೇಕಾಗ್ತದೆ, ಎಕ್ಸಾಮ್ ಪ್ರಿಪ್ರೇಷನ್ನೇ ಮಾಡಬೇಕಾಗ್ತದೆ. ಸೊ ಈ ತರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ನೀವು ಜಾಸ್ತಿ ಟೆನ್ಷನ್ ತಗೋಬಾರ್ದು. ಇನ್ನು ಬ್ಯಾಂಕಿಂಗ್ ಅವರಿಗೆ ಅಗೇನ್ ನಾರ್ಮಲ್ ಕ್ಯಾಲೆಂಡರ್ ಅವ್ರದ್ದೇನು ಹೊಸ ಏನೋ ಸರ್ಪ್ರೈಸಿಂಗ್ ತರ ಇಲ್ಲ. ನಮ್ಮ ಕರ್ನಾಟಕ ಎಕ್ಸಾಮ್ಸ್ ಆಗೋ ತರ ಬೃಹತ್ ನೇಮಕಾತಿ ಒಳ್ಳೆ ಸುದ್ದಿ ಆ ತರ ಏನಿಲ್ಲ. ನಾರ್ಮಲ್ ಅವರಿಗೆ ನಾರ್ಮಲ್ ಡೇ ಆಸ್ ಅ ನಾರ್ಮಲ್ ಡೇ IBPS ಕ್ಲರ್ಕ್ ಕಾಲ್ ಆಗಿದೆ. 1414 ಪೋಸ್ಟ್ ಕರ್ನಾಟಕದಲ್ಲಿದೆ. ಕೆನರಾ ಬ್ಯಾಂಕ್ ಅಲ್ಲೇ ಹತ್ತತ್ರ ಸುಮಾರು ಪೋಸ್ಟ್ ಇದಾವೆ. ಸೊ ಹಾಗಾಗಿ ಯಾರಾದ್ರೂ ಬ್ಯಾಂಕಿಂಗ್ ಅಭ್ಯರ್ಥಿಗಳಿದ್ರೆ ಅವರಿಗೆ ಕೂಡ IBPS ಕ್ಲರ್ಕ್ ಕಾಲ್ ಆಗಿದೆ. 21 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ಸೊ ಇದನ್ನ ಹಾಕಿ.
ಸೊ ಸರ್, ನಮಗೆ ಬರೀ ಇಷ್ಟ ಹೇಳಿದ್ರೆ ಸಾಕಾಗ್ತಾ ಇಲ್ಲ ಸರ್, ಸ್ವಲ್ಪ ಜಾಸ್ತಿ ಹೇಳಿ ಅಂತ ಅನ್ನೋರಿಗೆ ಸ್ನೇಹಿತರೆ, ನಮ್ಮ ಅಚೀವರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ನಾನು ಎಲ್ಲ ಎಕ್ಸಾಮ್ಸ್ ಬಗ್ಗೆನೂ ಸ್ಪೆಸಿಫಿಕ್ ವಿಡಿಯೋಸ್ ಅನ್ನ ಮಾಡಿದ್ದೇನೆ. ಸೊ ಉದಾಹರಣೆಗೆ ಲ್ಯಾಂಡ್ ಸರ್ವೇರ್ಗೆ 84 ಡೇಸ್ ಸ್ಟ್ರಾಟಜಿನೂ ಕೂಡ ಹೇಳಿದ್ದೇನೆ, ಪ್ಲಸ್ ಪೇಪರ್ 2ಗೆ ಹೇಗೆ ಓದಬೇಕು ಅನ್ನೋ ಸಿಲೆಬಸ್ ವಿತ್ ನೋಟಿಫಿಕೇಶನ್ ಎಕ್ಸ್ಪ್ಲನೇಷನ್ ಹೇಳಿದ್ದೇನೆ. ಅದೇ ತರ VAಗೆ ಕೂಡ ಕಂಪ್ಲೀಟ್ ಸ್ಟ್ರಾಟಜಿಯನ್ನ ಹೇಳಿದ್ದೇನೆ, ಅದನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು. ಇನ್ನು ವಸತಿ ಶಿಕ್ಷಕರಿಗೆ ಪ್ರತಿಯೊಂದು ಶಿಕ್ಷಕರಿಗೂ, ಕನ್ನಡ ಭಾಷೆ ಶಿಕ್ಷಕರಿಗೆ, ಹಿಂದಿ ಭಾಷೆ ಶಿಕ್ಷಕರಿಗೆ, ಇಂಗ್ಲಿಷ್ ಭಾಷೆ ಶಿಕ್ಷಕರಿಗೆ, ಸೋಷಿಯಲ್ ಸೈನ್ಸು, ಫಿಸಿಕ್ಸ್ ಮ್ಯಾಥ್ಸು, ಸೈನ್ಸು, ಮ್ಯಾಥ್ಸು ಎಲ್ಲ, ಇವನ್ ಫಿಸಿಕಲ್ ಟೀಚರ್ ಅವರಿಗೂ ಕೂಡ ಸಿಲೆಬಸ್ ಅನ್ನ ಎಕ್ಸ್ಪ್ಲನೇಷನ್ ಮಾಡಿ ಎಲ್ಲರಿಗೂ ಬರುವಂತಹ ಕಾಮನ್ ಆಗಿರುವಂತಹ GK ಪೇಪರ್ನ ಹೇಗೆ ಓದಬೇಕು ಆಸ್ ಅ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ವಸತಿ ಶಿಕ್ಷಕರು ನೋಡಬಹುದು. ಇನ್ನು KS ಎಕ್ಸಾಮ್ಸ್ಗೆ ಓದ್ತಿರುವಂತವರು ಏನು 100 ಡೇಸ್ ನವೆಂಬರ್ 15ಕ್ಕೆ ಎಕ್ಸಾಮ್ ಇದೆ. ಸೊ ಅದರ KS ಎಕ್ಸಾಮ್ ಕಳೆದ ಬಾರಿನ ಸಾಲಿನ ಸ್ಟಾಟಿಸ್ಟಿಕ್ಸ್ ಅನ್ನ ತೋರಿಸಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಈ ವಿಡಿಯೋಸ್ಗಳನ್ನ ಡೀಟೇಲ್ಡ್ ವಿಡಿಯೋಗಳಿಗೆ ನೋಡಿ ಅಂತ ಹೇಳ್ತಾ, ಈಗ ಇನ್ನೊಂದಿಷ್ಟು ಹೊಸ ನೇಮಕಾತಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಇನ್ನೊಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಇದು ಕೂಡ ಬ್ಯಾಂಕ್ ಅಭ್ಯರ್ಥಿಗಳಿಗೆ 250 ಪೋಸ್ಟ್ ಕರೆದಿದ್ದಾರೆ. ಲೋಕಲ್ ಬ್ಯಾಂಕಿಂಗ್ ಆಫೀಸರ್ ಅಂತಾನೋ ಅಥವಾ ಕರೀತಾರೆ. ಸೊ 24 ಆಗಸ್ಟ್. ಸೊ ನಿಮಗೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಕಿಂತಾನು ಏನಾಗುತ್ತೆ, ಈ ತರ ಬ್ಯಾಂಕ್ ನಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ. ನೀವು ಈಗ ಯಂಗ್ ಏಜ್ಗೆ ನೀವು ಆಸ್ ಎ LBO ಜಾಯ್ನ್ ಆದ್ರೆ ನೀವು ರಿಟೈರ್ ಆಗೋ ಟೈಮ್ ನಲ್ಲಿ CEO ತನಕನೂ ಹೋಗ್ಬೋದು ಅನ್ನೋದು ನಿಮಗೆ ನೆನಪಲ್ಲಿರಲಿ. ಸೊ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲಿ LBO ಕಾಲ ಇದೆ, 250 ಪೋಸ್ಟ್, 24 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ಇನ್ನು SBI ಕ್ಲರ್ಕ್ ಬ್ಯಾಕ್ಲಾಗ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ 1538 ಪೋಸ್ಟ್ ಇದೆ, 27 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ನೋಡಿ, ಬ್ಯಾಂಕಿಂಗ್ ಅವರಿಗೆ ಕೂಡ ಇದು ಸೀಸನ್ ಅಲ್ವಾ, ಅವ್ರ ಬ್ಯಾಂಕಿಂಗ್ ಸೀಸನ್ ಇದು ಆಗಸ್ಟ್ ಟು ಫೆಬ್. ಸೊ ಅವ್ರಿಗೂ ಕೂಡ ಸುಮಾರು ಎಕ್ಸಾಮ್ಸ್ ಇದಾವೆ. ನಮ್ಮ ಸ್ಟೇಟ್ ಅವ್ರಿಗೂ ಏನು ಕಮ್ಮಿ ಇಲ್ಲ, ಅವ್ರಿಗೂ ಕೂಡ ಸರಿಯಾಗಿದೆ. ಇನ್ನು ನರ್ಸಿಂಗ್ ಓದೋರಿಗೆ ಒಂದು ವಿಶೇಷವಾಗಿ, ಸೊ ಯಾರ್ಯಾರು ಆಸ್ಪತ್ರೆಗೆ ಹೋಗ್ತೀರಾ, ಅವ್ರು ಯಾರು ನರ್ಸ್ ಕಾಣ್ತಾರೆ, ಅವ್ರೆಲ್ಲರಿಗೂ ಕೂಡ ಇದನ್ನ ಹೇಳಿ. ಏನಂತಂದ್ರೆ, ಫಾರ್ಮಸಿ ಆಫೀಸರ್ ಅಂತ ಡಿಪ್ಲೊಮೊ ಇನ್ ಫಾರ್ಮಸಿ ಓದೋರಿಗೆ ಏನು ಒಂದು ಕೋರ್ಸ್ ಇದೆ ಅಲ್ವಾ, ಫಾರ್ಮಸಿ ಅಂತ ಡಿಪ್ಲೊಮೊ ಕೋರ್ಸ್ ಇರುತ್ತೆ, ಅದನ್ನ ಓದೋರಿಗೆ ಫಾರ್ಮಸಿ ಆಫೀಸರ್ ಅಂತ ಒಂದು ಅವಕಾಶ ಇದೆ. ಇನ್ನು BSc ಇನ್ ಜನರಲ್ ಮೆಡಿಸಿನ್ ನರ್ಸಿಂಗ್ ಓದೋರಿಗೆ BSc ನರ್ಸಿಂಗ್ ಅಂತ ಒಂದು BSc ಇದೆ. ಸುಮಾರು ಜನ ನರ್ಸ್ನ ಓದ್ತಿರ್ತೀರಾ. ಸೊ ನರ್ಸ್ಗಳನ್ನ ನೋಡಿರ್ತೀರಾ ಆಸ್ಪತ್ರೆಗಳಲ್ಲಿ. ಸೊ ಅವ್ರಿಗೆ ಓವರ್ ಟೈಮ್ ಮಾಡ್ತಿರ್ತಾರೆ, ಸಂಬಳ ಕಮ್ಮಿ ಕೊಡ್ತಿರ್ತಾರೆ, ಈ ಥರ ಎಲ್ಲ ಇರುತ್ತೆ. ಸೊ ನೀವು ಅದೇ ಸರ್ಕಾರದ ನರ್ಸ್ ಆಗಿದ್ರೆ ನಿಮಗೆ ಸ್ವಲ್ಪ ಬೆನಿಫಿಟ್ಸ್ ಕೂಡ ಸಿಗ್ತದೆ. ಸೊ ಹಾಗಾಗಿ ಇನ್ನೂ ಕೂಡ ನೀವು ಉತ್ತಮ ಕೆಲಸವನ್ನು ಸಮಾಜಕ್ಕೆ ಮಾಡ್ಬೋದು. ಯಾಕಂತಂದ್ರೆ ನೀವು ಯಾವುದೋ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮಾಡ್ತಿರ್ತೀರಾ. ಸೊ ಅಲ್ಲಿ ಏನಂದ್ರೆ ದುಡ್ಡಿರೋರೆ ಅಂತವರೇ ಬರ್ತಾರೆ. ಆದರೆ ನೀವು ಒಂದು ಏನು ಮಾಡಿದ್ರೆ, ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಸೊ ನೀವು ಆಕ್ಚುಯಲ್ ಸಮಾಜದ ಕೆಲಸ ಮಾಡ್ಬೋದು. ಸೊ ಹಾಗಾಗಿ ಯಾರ್ಯಾರು BSc ನರ್ಸಿಂಗ್ ಮಾಡಿದ್ದೀರಾ, ತುಂಬಾ ಒಳ್ಳೆ ಅವಕಾಶ. ಇದೇ ತರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಾರ್ಸೆಟ್ ಅಂತ ಎಕ್ಸಾಮ್ ಇದೆ. ನಾನು ಸುಮಾರು ಬಾರಿ ಹೇಳಿರ್ತೀನಿ ನರ್ಸ್ ವಿದ್ಯಾರ್ಥಿಗಳು ಯಾರಾದ್ರೂ ಸಿಕ್ಕಿದಾಗ. ಸೊ ಏನಂತಂದ್ರೆ, ನಾರ್ಸೆಟ್ ಎಕ್ಸಾಮ್ ಬರೆದ್ರೆ ನೀವು ನರ್ಸಿಂಗ್ ಆಫೀಸರ್ ಆಗ್ಬೋದು ಏಮ್ಸ್ಗಳಲ್ಲಿ. ಸೊ ಆ ತರದನ್ನ ಏಮ್ ಇಟ್ಕೊಂಡು ಓದಿ ಅಂತ. ಸೊ ಈ ತರ ಕರ್ನಾಟಕದಲ್ಲಿ ಕರೆಯೋದು ಕಮ್ಮಿ. ಸೊ ಈಗ ಕರೆದಿದ್ದಾರೆ KE ಇಂದ. ಸೊ 188 ಪೋಸ್ಟ್ ಇದೆ, 30 ಆಗಸ್ಟ್ ಕೊನೆ ದಿನಾಂಕ ಇದೆ. ಎಲ್ಲರೂ ಕೂಡ ಅರ್ಜಿ ಹಾಕಿ, ಯಾರ್ಯಾರು BSc ನರ್ಸಿಂಗ್ ಮಾಡಿದಿರಾ ಹಾಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದಿರಾ ಅವರು. ಇನ್ನು ಆರ್ಟಿಕಲ್ಚರ್ ಓದೋರಿಗೆ ಒಂದು ಅವಕಾಶ ಇದೆ. ಸೊ ಅಗ್ರಿಕಲ್ಚರ್ ಅಲ್ಲ, ಹಾರ್ಟಿಕಲ್ಚರ್ ಅಂತ, ತೋಟಗಾರಿಕೆ ಅಂತ ಹೇಳ್ಬಿಟ್ಟು. ಸೊ ತೋಟಗಾರಿಕೆ ಅಧಿಕಾರಿ ಅಂತ ಒಂದು, ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಂತ ಒಂದು ಪೋಸ್ಟ್, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್. ಸೊ ಅದ್ರಲ್ಲಿ PG ಮಾಡಿರ್ಬೇಕು, ಇದಕ್ಕೆ ನಾರ್ಮಲ್ ಹಾರ್ಟಿಕಲ್ಚರ್ ಡಿಗ್ರಿನೇ ಆಗಿರ್ಬೇಕು. ಸೊ ಇದಕ್ಕೆ 80 ಪೋಸ್ಟ್ ಕರೆದಿದ್ದಾರೆ. ಒಟ್ಟಾರೆ 30 ಆಗಸ್ಟ್ ಕೊನೆ ದಿನಾಂಕ ಇದೆ. ಇದು ಅಗೇನ್ ಸ್ಪೆಸಿಫಿಕ್ ಡಿಗ್ರಿ ಇದ್ದವರು, ಯಾರ್ಯಾರು ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಇದನ್ನ ನೋಡ್ತಾ ಇದ್ದೀರಾ, ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಸರ್ ಎಲ್ಲರಿಗೂ ಬರೋ ತರದೊಂದು ಹೇಳಿ ಸರ್ ಅಂತಂದ್ರೆ, ಅದು KS ಎಕ್ಸಾಮ್ ಸ್ನೇಹಿತರೆ. 319 ಪೋಸ್ಟ್ ಕರೆದಿದ್ದಾರೆ KPSC ವೆಬ್ಸೈಟ್ ಅಲ್ಲಿ. 31 ಆಗಸ್ಟ್ ಕೊನೆ ದಿನಾಂಕ. ಆಲ್ರೆಡಿ ಹಳೆ ಪ್ರೊಫೈಲ್ ಇದ್ದವರು ಜಸ್ಟ್ ಅಪ್ಲೈ ಅಂತ ಕೊಟ್ರೆ ಅಪ್ಲೈ ಆಗ್ಬಿಡುತ್ತೆ. SC ಇದ್ದಂತವರು ಒಳ ಮೀಸಲಾತಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಿ ಅಪ್ಲೈ ಅಂತ ಕೊಡ್ಬೇಕಾಗತ್ತೆ. ಇನ್ನು ಯಾರು ಹೊಸದಾಗಿದ್ದಾರೆ ಅವ್ರಿಗೇನು ಜಾಸ್ತಿ ಏನಿಲ್ಲ, DL ಅಪ್ಲೋಡ್ ಮಾಡಬೇಕು, ಕ್ಯಾಸ್ಟ್ ಅಪ್ಲೋಡ್ ಮಾಡಬೇಕು, SLC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕು. ಸರ್ ಫೈನಲ್ ಸೆಮ್ ಇದ್ದವರು ಅಪ್ಲೈ ಮಾಡ್ಬೋದು ಅಂದ್ರೆ ಮಾಡ್ಬೋದು, ಆದ್ರೆ ಮೇನ್ಸ್ ಎಕ್ಸಾಮ್ ಆಗೋ ಅಷ್ಟರಲ್ಲಿ ನಿಮ್ದು ಪಾಸಿಂಗ್ ಸರ್ಟಿಫಿಕೇಟ್ ಸಿಕ್ಕಿರಬೇಕು. ಸರ್ ಹಾಗಾದ್ರೆ ಅಪ್ಲೋಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲ 5 ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಇಷ್ಟನ್ನ ಹೇಳ್ತಾ, ಸೊ KS ಎಕ್ಸಾಮ್ ಕೂಡ 319 ಪೋಸ್ಟ್ ಕರೆದಿದ್ದಾರೆ. ಸರ್ KS ನಾನು ಹಾಕಲ್ಲ ಸರ್, ನಿಮ್ಗೆ ಗೊತ್ತು KPSC ಸ್ಕ್ಯಾಮು ಅಥವಾ ಏನು ಡಿಲೇ ಮಾಡ್ತಾರೆ ಹಂಗೆ ಹಿಂಗೆ. ಸೊ ಆ ಥರ ಏನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ತೆಗೆದೆ. ಯಾಕಂದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹಲವಾರು ಬಾರಿ KS ಎಕ್ಸಾಮ್ ಸಿಗಲ್ಲ ಸ್ನೇಹಿತರೆ. ಸೊ ತಹಸೀಲ್ದಾರ್, ಡೆಪ್ಯೂಟಿ ಕಮಿಷನರ್ ಅಥವಾ ಅಸಿಸ್ಟೆಂಟ್ ಕಮಿಷನರ್, ಜಾಯಿಂಟ್ ಕಮಿಷನರ್, ಕಮರ್ಷಿಯಲ್ ಟ್ಯಾಕ್ಸಲ್ಲಿ ACCT ಆಗಿ JCCT ಆಗಿ ನೇಮಕ ಆಗಲಿಕ್ಕೆ, ಅತ್ಯಂತ ಅದ್ಭುತವಾದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಲಿಕ್ಕೆ, ತಹಸೀಲ್ದಾರ್ ಗ್ರೇಡ್ 2 ಆಗಲಿಕ್ಕೆ, ಡೆಪ್ಯೂಟಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಅಬಕಾರಿ, ಡೆಪ್ಯೂಟಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಪ್ರಿಸನ್ಸ್, ಈ ಥರ ಒಳ್ಳೊಳ್ಳೆ ಪೋಸ್ಟ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು, ಅಥವಾ
ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿಯಲ್ಲಿ ಅಥವಾ ನಮ್ಮ ಇದರದ್ದು ಪಾರ್ಲಿಮೆಂಟ್ ನಮ್ಮ ಏನು ವಿಧಾನಸಭೆದು ಸೆಕ್ರೆಟರಿ ಆಗಿ ಈ ಥರದ್ದೆಲ್ಲ ಒಳ್ಳೊಳ್ಳೆ ಪೋಸ್ಟ್ ಇದೆ ಸ್ನೇಹಿತರೆ. ಸೊ ಆ ಥರ ಪೋಸ್ಟ್ ನಿಮಗೆ ಪದೇ ಪದೇ ಸಿಗಲ್ಲ ಸ್ನೇಹಿತರೆ. ಯಾಕಂದರೆ ನಾನು ಕೇಸ್ ವಿಡಿಯೋ ಮಾಡಿದಾಗೂ ಸಪ್ರೇಟ್ ವಿಡಿಯೋ ಮಾಡಿದಾಗೂ ಹೇಳಿದ್ದೀನಿ, 2015 ನೇಮಕಾತಿ ಆಗಿತ್ತು, 17 ನೇಮಕಾತಿ ಆಗಿತ್ತು, 2020 108 ಪೋಸ್ಟ್ ಆಗಿತ್ತು, 2024 384 ಪೋಸ್ಟ್ ಆಗಿತ್ತು. ಸೊ ಎಲ್ಲದಕ್ಕೂ 2 years 3 years ಗ್ಯಾಪ್ನಲ್ಲಿ ಕಾಲ್ ಮಾಡ್ತಾ ಇದ್ದಾರೆ. ಸೊ ಈಗ ಮತ್ತೆ 2 year ಗ್ಯಾಪಲ್ಲಿ ಕೇಸ್ನ ಕಾಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಯಾವಾಗ ಮಾಡ್ತಾರೆ ಗೊತ್ತಾಗಲ್ಲ. ಆಲ್ರೆಡಿ 2028 ಎಲೆಕ್ಷನ್ ಇಯರ್ ಇದೆ, 2029 ಎಲೆಕ್ಷನ್ ಇಯರ್ ಇದೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮತ್ತೊಮ್ಮೆ ನಿಮಗೆ ಸಿಗ್ತದೋ ಇಲ್ಲೋ ಅಂತ ಗೊತ್ತಿಲ್ಲ. ಸೊ ಎನಿ ಪದವಿ ಓದೋರು ಜಸ್ಟ್ ಫಾರ್ ಅಟ್ ಲೀಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಇದಕ್ಕೆ ಅಪ್ಲೈ ಮಾಡಿ KS ಎಕ್ಸಾಮಿಗೆ. ಸೊ SC ST ವಿಮೆನ್ನಿಗೆ ಅಪ್ಲಿಕೇಶನ್ ಫೀಸೇ ಇಲ್ಲ, ಉಳಿದವರಿಗೆ 600 ರೂಪಾಯಿನೋ ಇದೆ ಅಪ್ಲಿಕೇಶನ್ ಫೀಸ್. ಸೊ ಇದಕ್ಕೆ ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೇನೆ ಸೊ ನಮ್ಮ ಚಾನಲ್ನಲ್ಲೇ. ಸೊ ಇದಕ್ಕೆ ನೋಡ್ಕೊಳ್ಳಿ ಬೇಕಾದ್ರೆ. ಸೊ KS 26-27 ಸಂಪೂರ್ಣ ವಿಶ್ಲೇಷಣೆ ಮಾಡಿದ್ದೀನಿ. ಸೊ ಯಾವ ಥರ ಓದ್ಬೇಕು ಅನ್ನೋದು ಕೂಡ ಹೇಳಿದ್ದೀನಿ, ಕಟ್ ಆಫ್ಗಳನ್ನು ಕೂಡ ಹೇಳಿದ್ದೀನಿ. ಸೊ ಅದನ್ನೊಂದ್ಸತಿ ನೋಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಇದಾಗಿತ್ತು. ಅವರೊಂದು 12 ನೋಟಿಫಿಕೇಶನ್ಸ್ ಇದೆ ಸದ್ಯಕ್ಕೆ. ಸೊ ಎಲ್ಲರಿಗೂ ಬರ್ದೇ ಇರ್ಬೋದು. ಸಾಮಾನ್ಯವಾಗಿ ಇಂಜಿನಿಯರ್ ಮಾಡಿದ್ರೆ ಅಥವಾ ಆಲ್ಮೋಸ್ಟ್ ನೀವು ಬೇಸಿಕ್ ಡಿಗ್ರಿ ಮಾಡಿದ್ರೆ ಆಲ್ಮೋಸ್ಟ್ ನೀವು KSRP ಹಾಕ್ಬೋದು, ಸೆಕ್ಷನ್ ಕಂಟ್ರೋಲರ್ ಹಾಕ್ಬೋದು, ISRO FD ಹಾಕ್ಬೋದು, VA ಹಾಕ್ಬೋದು. ಇನ್ನು ಬ್ಯಾಂಕಿಂಗ್ ವಿದ್ಯಾರ್ಥಿಗಳು IBPS ಕ್ಲರ್ಕ್ ಇದೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದೆ, SBI ಕ್ಲರ್ಕ್ ಇದೆ, KS ಎಲ್ರಿಗೂ ಬರ್ತದೆ ಆಯ್ತಾ, ಡಿಗ್ರಿ ಮಾಡಿದವರಿಗೆ. ಸೊ ಇದೆಲ್ಲ ಬರುತ್ತೆ. ಇನ್ನು PU ಮಾಡಿದಂಥವ್ರಿಗೆ VA 1 ಬರ್ತದೆ ಅಷ್ಟೇ, ಅದೊಂದು ಬರುತ್ತೆ. ಇನ್ನು KSRP 1 ಬರುತ್ತೆ. ಸೊ 2 ಬರುತ್ತೆ. ಇವೆರಡು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಮಾಡಿದವ್ರಿಗೆ ಅಂಥದ್ದೇ ಇದೆ. ಸೊ ಇದನ್ನು ಅಪ್ಲಿಕೇಶನ್ ಹಾಕಿ. ಸೊ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗೆ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಮ್ಮ ವಾಟ್ಸ್ಆ್ಯಪ್ ಚಾನಲ್ ಇದೆ. ಸೊ ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ನಮ್ಮ ಗ್ರೂಪ್ಗಳಿಗೆ ಜಾಯ್ನ್ ಆಗಿ, ಅದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಇನ್ನು ಸುಮಾರು ಜನ ಆನ್ಲೈನ್ ಕ್ಲಾಸಸ್ ಕೇಳ್ತಾ ಇದ್ದೀರಾ ಅಥವಾ ಆಫ್ಲೈನ್ ಬ್ಯಾಚಸ್ ಕೇಳ್ತಿದ್ದೀರಾ. ಸೊ ಅದರ ಬಗ್ಗೆ ಸಂಪರ್ಕಿಸ್ಬೇಕಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ 1ನೇ ಕ್ರಾಸ್ನಲ್ಲಿ ಇರುವಂತಹ ನಿಮ್ಮ ಅಚೀವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡ್ಬೋದು. ಸಂಸ್ಥೆ ಯಾವಾಗಲೂ ಓಪನ್ ಇರುತ್ತೆ. ಸೊ ಆನ್ಲೈನ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್ ಇದೆ. ಸೊ ಎಲ್ಲದಕ್ಕೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಸೊ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತೇವೆ, ಕಾನ್ಸೆಪ್ಟ್ ಟೆಸ್ಟ್ ಇದೆ ಪ್ರತಿ ಸಂಡೇ. ಸೊ ಇವನ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಎಕ್ಸಾಮ್ ಎವ್ರಿ ಸಂಡೇ ನಮ್ಮಲ್ಲಿ ಸಂಡೇ ಟೆಸ್ಟ್ ಇರುತ್ತೆ. ಸೊ ಹೊರಗ್ನವ್ರಿಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಇರುತ್ತದು. ಸೊ ಎಲ್ಲರಿಗೂ ಕೂಡ ಬರೀರಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ನೋಟಿಫಿಕೇಶನ್ಸ್ ಬಗ್ಗೆ ಸಣ್ಣ ವಿಡಿಯೋ ಮಾಡಬೇಕಾಗಿತ್ತು. ಸೊ ಅದನ್ನು ಹೇಳಿದ್ದೇನೆ. ಸರ್ ಇದರಲ್ಲಿ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಸರ್ ಇದ್ರ ಬಗ್ಗೆನೇ, ಈಗ ನರ್ಸಿಂಗ್ ಆಫೀಸರ್ ಬಗ್ಗೆನೇ ಹೇಳಿ ಸರ್, ನಾವು ನರ್ಸ್ ವಿದ್ಯಾರ್ಥಿಗಳು ಕೇಳ್ತಾ ಇದೀವಿ ಅಂದರೆ ನಾನು ಬೇಕಾದ್ರೆ ಸ್ಟ್ರಾಟಜಿ ಪ್ಲಸ್ ಸಿಲೆಬಸ್ ಹೇಗಿದೆ ಎಲ್ಲಾದರೂ ಡಿಸ್ಕಷನ್ ಮಾಡೋಣ. ಅದೇ ಥರ ಹಾರ್ಟಿಕಲ್ಚರ್ ವಿದ್ಯಾರ್ಥಿಗಳು ಬೇಕಿದ್ರೆ ಹೇಳಿ. ಆಲ್ರೆಡಿ KSದು ವಿಡಿಯೋ ಮಾಡಿದ್ದೀನಿ. ಬ್ಯಾಂಕಿಂಗಿಗೆ ನಮ್ಮದೇ ರಿಸೋರ್ಸ್ ಪರ್ಸನ್ಗಳಿದ್ದಾರೆ, ಅವ್ರು ಮಾಡ್ತಾರೆ, ಅಥವಾ ನೀವೇ ಮಾಡಿ ಅಂತ ಅಂದರೆ ಮಾಡ್ತೇನೆ. ಹಾಗೆ ಲ್ಯಾಂಡ್ ಸರ್ವೇರಿಗೆ ಮಾಡಿದ್ದೀನಿ, VAಗೆ ಮಾಡಿದ್ದೇನೆ. ಸೊ ರೈಲ್ವೇಸ್ ಓದ್ತಿರೋಂಥವ್ರು ಸರ್ ಸೆಕ್ಷನ್ ಕಂಟ್ರೋಲರ್ ಬಗ್ಗೆ ಮಾಹಿತಿ ಕೊಡಿ ಅಂತಂದರೆ ಕೊಡ್ತೇನೆ ಅಂತ ಹೇಳ್ತಾ, ಆಲ್ರೆಡಿ ನಾನು ಇದು 25 ನೋಟಿಫಿಕೇಶನ್ದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ 26 ನೋಟಿಫಿಕೇಶನ್ದು ಅದೇ ಥರ ಇರುತ್ತೆ, ಆಲ್ಮೋಸ್ಟ್ ಸಿಲೆಬಸ್ ಎಲ್ಲ ಹೇಳಿದ್ದೇನೆ. ಸೊ ಒಂದ್ಸತಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.